ಸೊ ಇದು ಇವತ್ತು ಮಧ್ಯಾಹ್ನದ ಸಂದರ್ಭದಿಂದನೂ ಕೂಡ ಮತ್ತೆ ಶುರುವಾಗಿದೆಯಲ್ವಾ ಬೇಲ್ ಅರ್ಜಿಯ ವಿಚಾರಣೆ. ಆ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವ ಕೆಲ ಸಂಗತಿಗಳು ನೀವು ಅದನ್ನು ನೋಡಿದ್ದೀರಾ. ಪ್ರಕರಣದಲ್ಲಿ ಪೊಲೀಸರು ಸಾಕ್ಷಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಇವರೇ ಸೃಷ್ಟಿಸಿದ ಸಾಕ್ಷಿಗಳನ್ನ ಇವರು ತೆಗೆದುಕೊಂಡು ಬಂದಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರು ಸಾಕ್ಷಿಗಳ ಹೆಸರನ್ನ ಯಾಕೆ ಉಲ್ಲೇಖಿಸಿಲ್ಲ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಮಾಡ್ತಾ ಇರುವಂತ ಪ್ರಶ್ನೆ. ಇವರೇ ಸೃಷ್ಟಿಸಿದ ಸಾಕ್ಷಿಗಳು ಇದೆಲ್ಲವೂ ಕೂಡ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ವಾದ ಹೂಡ್ತಾ ಇದ್ದಾರೆ. ಈಗೇನು ಆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ವಾಚ್ಮ್ಯಾನ್ ಒಬ್ರಿದ್ರು, ಅವ್ರನ್ನ ಹೊರತುಪಡಿಸಿದ್ರೆ ಉಳಿದಂತ ಕೆಲ ಸಾಕ್ಷಿಗಳನ್ನು ಇವ್ರು ಉಲ್ಲೇಖ ಮಾಡಿಲ್ಲ. ಅದಕ್ಕೆ ಇವ್ರು ಏನ್ ಕಾರಣ ಕೊಡ್ತಿದ್ದಾರೆ? ಕಾರಣ ಅಂತ ಅಂದ್ರೆ ಸಾಕ್ಷಿಗಳ ಹೆಸರನ್ನ ನಾವು ಉಲ್ಲೇಖ ಮಾಡಬೇಕು ಅಂತ ಅಂದ್ರೆ ಸೊ ಅವ್ರಿಗೇನಾದ್ರು ಮುಂದೆ ಜೀವ ಬೆದರಿಕೆ ಅಥವಾ ಭಯ ಅಥವಾ ಸಾಕ್ಷ್ಯಗಳನ್ನ ತಿರ್ಚೋ ಪ್ರಯತ್ನ ಈ ತರದ್ದು ಏನಾದ್ರು ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ CRPC ಅಂಡರ್ ಅದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಕೋಕಾ ಆಕ್ಟ್ ಅಥವಾ UAPA ಆಕ್ಟ್ ಅಡಿ ಏನಾದ್ರೂ ಸಾಕ್ಷಿಗಳ ಉಲ್ಲೇಖ ಆದ್ರೆ ಅವಾಗ ಬೇಲ್ ಇಸ್ ಅ ರೂಲ್. ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಜಾಮೀನು ನೀಡೋದಕ್ಕೆ ಕೋರ್ಟ್ಗಳಿಗೆ ಸ್ವತಃ CJI ಈ ಮಾತನ್ನ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ CJIನೇ ಬೇಲ್ ಇಸ್ ಅ ರೂಲ್, ಜೈಲ್ ಈಸ್ ಎಕ್ಸೆಪ್ಷನ್ ಅನ್ನುವಂಥದ್ದನ್ನ ವಾದ ಮಾಡಿ ಹೂಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಂತ ಅಂದ್ರೆ ಜಾಮೀನನ್ನ ನೀವು ಕೊಡ್ಬೋದು, ಸೆಷನ್ಸ್ ಕೋರ್ಟ್ ಕೊಡಿ, ಹೈಕೋರ್ಟ್ ಕೊಡಿ ನೀವು ಜಾಮೀನ. ಯಾಕೆಲ್ಲದನ್ನು ಈ ತೀರಾ ಇತ್ತೀಚೆಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನ ಹೇಳಿತ್ತು. ಸುಪ್ರೀಂ ಕೋರ್ಟ್ನ CJI ಹೇಳಿದ್ರು, ಕೆಲ ಪ್ರಕರಣಗಳಲ್ಲಿ ನೀವೇ ಬೇಲನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ, ಆದ್ರೆ ನೀವು ಕೊಡಲ್ಲ. ಅದನ್ನ ಏನು ಸೀದಾ ಅವರು ಸುಪ್ರೀಂ ಕೋರ್ಟ್ ತನಕ ಬರ್ತಾರೆ. ಸೊ ನೀವು ಕೊಡೋದಕ್ಕೆ ಅವಕಾಶ ಇದೆ, ಕೊಡಿ ಅದನ್ನ. ಯಾಕೆ ಸುಮ್ಮನೆ ಅದ್ರ ಕೊಡೋಕೆ ಅವಕಾಶ ಇದ್ರೆ ಕೊಡಿ, ಸುಮ್ಮನೆ ಕಾಲಹರಣ ಮಾಡಿ ಸುಪ್ರೀಂ ಕೋರ್ಟ್ ತನಕ ಕಳಿಸ್ಬೇಡಿ ಅನ್ನೋ ಅರ್ಥದಲ್ಲಿ CJI ಒಂದ್ ಮಾತನ್ನ ಹೇಳಿದ್ರು. ಬಹುಶಃ ಅದನ್ನ ಸಿ.ವಿ. ನಾಗೇಶ್ ಅವರು ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅ ಎಕ್ಸೆಪ್ಷನ್. ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆ ದಾಖಲಿಸುವಂತ ನಿಟ್ಟಿನಲ್ಲೂ ಅದನ್ನು ವಿಳಂಬ ಮಾಡುವಂತಿಲ್ಲ. 3 ದಿನ ವಿಳಂಬ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟೇ ಜಾಮೀನನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ ಅಂತ ಸಿ.ವಿ. ನಾಗೇಶ್ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲೂ ಅಷ್ಟೇ 3 ದಿನ 4 ದಿನ ತಡ ಮಾಡಿದ್ದಾರೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸುವಂತ ನಿಟ್ಟಿನಲ್ಲಿ. ಬಟ್ ಸಮಯ ಸಂದರ್ಭ ಇಲ್ಲಿ ಮ್ಯಾಟರ್ ಆಗುತ್ತೆ. ಅಲ್ಲಿ ಅವರು ಉಲ್ಲೇಖ ಮಾಡಿದಂತ ಪ್ರಕರಣ ಅಥವಾ ಈಗ ಇರುವಂತ ಪ್ರಕರಣ ಏನು ಅನ್ನುವಂತ ನಾವು ನೋಡಬೇಕು. ಹೌದು ವಿಚಾರ ಅಂತಾನೆ ಅವ್ರು ಹೇಳ್ತಾರೆ. ಅಂದ್ರೆ ದರ್ಶನ್ ಪರವಾದಂತ ವಕೀಲರು ಹೇಳುವಂತ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದ್ದಾರೆ. ಬಹಳಷ್ಟು ಅಲ್ಲಿ ಇವ್ರು ಹೊಡೆದಿದ್ದಾರೆ, ಮತ್ತೊಂದು ಇದನ್ನೆಲ್ಲ ಇವ್ರು ಮರ್ಜರ್ ಮಾಡುವಂಥದ್ದು ಅಥವಾ ಆ ವಸ್ತುಗಳನ್ನು ವಶಕ್ಕೆ ಪಡೆಯೋದು ತಡ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದನ್ನು ಒಂದು ಮೇನ್ ಪಾಯಿಂಟ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ. ಬಹುಶಃ ಇದೇ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಈಗ ಆರೋಪಿ ಹೇಳಿಕೆಗಳನ್ನ ಕೊಟ್ಟಂತ ನಂತರದಲ್ಲಲ್ವಾ ನಾನೇನು ಲಾಟಿಲ್ ಹೊಡೆದ್ನೋ ಮರದ ಹರೆಯಲ್ಲಿ ಹೊಡೆದ್ನೋ ಅದನ್ನ ಆಮೇಲೆ ಅದನ್ನ ಹೋಗಿ ಕಾನ್ಫಿಸ್ಕೇಟ್ ಮಾಡೋಕ್ಕಾಗೋದು. ಈಗ ಆರೋಪಿ ಹೇಳಿಕೆನೇ ದಾಖಲಿಸ್ಕೊಳ್ಳದೆ ಅದು ಪಟ್ಟಣಗೆರೆ ಶೆಡ್ ಏನು ಈ ತರಣ ಅಂತ 10 ವೆಹಿಕಲ್ಗಳು ನಿಂತಿರುತ್ತವೆ. ರಿಕವರಿ ಮಾಡೋದಕ್ಕೆ ಈ ಯಾರು ಸಾಲ ತಗೊಂಡಿರ್ತಾರೆ ಅವ್ರಿಗೆ ಅಲ್ಲಿ ಬರೋದು ಹೊಡೆಯೋದು ಈ ತರದೆಲ್ಲ ನಡೆಯುತ್ತೆ ಅನ್ನೋದು ಮುಚ್ಚಿಟ್ಟಿರೋ ವಿಚಾರ ಅಲ್ಲ. ಬಹುಶಃ ಶೆಡ್ ಬಾಗ್ಲು ತೆಗೆದ್ರೆ ಆ ತರದೊಂದು 100 ಸಿಗ್ಬೋದು, ಲಾಟಿ ಹೊಡೆಯೋಕ್ ಬೆಳೆಸಂತ ಸಾಧನ ಇಂಥವೆಲ್ಲ. ಸೊ ಈಗ ಆರೋಪಿಗಳು ಹೇಳಿಕೆ ಕೊಟ್ಟಂತ ನಂತರ ನಾವು ಇಂತಿಂತರಲ್ಲಿ ಹೊಡೆದೆ ಅಂತ ಹೇಳಿದಂತ ನಂತರದಲ್ಲಲ್ವ ಅದನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡ್ಕೊಳಕ್ ಅವಕಾಶ. ಮೊದಲೇ ಹೋಗಿ ಅಂತದನ್ನೆಲ್ಲ ಪಡ್ಕೊಳಕ್ ಅವಕಾಶ ಇರುತ್ತಾ? ಆಮೇಲೆ ತಂದು ಆ ಲಾಟಿ ತೋರಿಸಿದ್ರಲ್ಲಿ ನೀನ್ ಹೊಡೆದ್ಯಾ, ಮರದ ಹರದಲ್ಲಿ ನೀನ್ ಹೊಡೆದ್ಯಾ, ಈ ಕಬ್ಬಣದ ಯಾರು ನೀನ್ ಹೊಡೆದ್ಯಾ, ಅದನ್ನ ಕೇಳೋಕೆ ಅವಕಾಶ ಆಗಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಈ ತರಣ ಅಂತದ್ದು ಒಂದು ವಾದ ಈಗ ಆಲ್ರೆಡಿ ಶುರುವಾಗಿದೆ. ನಿನ್ನೆ ಸಿ.ವಿ. ನಾಗೇಶ್ವರಿ ವಾದ ಹೂಡಿದಂತ ನಂತರದಲ್ಲಿ ನಾವು ನೋಡ್ಬೇಕಿದೆ ಅದನ್ನ. ಈಗ ಏನು SPP ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತರ ವಾದ ಹೂಡ್ತಾರೆ ಅನ್ನುವಂತ ನಾವು ನೋಡ್ಬೇಕಿದೆ. ಬಟ್ ಈ ತರಣ ಅಂತ ಕೆಲ ಸಂಗತಿಗಳನ್ನ ಸಿ.ವಿ. ನಾಗೇಶ್ವರು ಉಲ್ಲೇಖ ಮಾಡ್ತಾರೆ. ತಡವಾಗಿ ಮಾಡಿದ್ದಾರೆ ಇವರು ಅನ್ನುವಂಥದ್ದನ್ನ ಇವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸೋಕೆ ವಿಳಂಬ ಮಾಡುವಂತಿಲ್ಲ. ಬಟ್ ಇಲ್ಲಿ ವಿಳಂಬ ಮಾಡಿದ್ದಾರೆ ಇವರು. 3 ದಿನ ವಿಳಂಬ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಈ ಹಿಂದೆನೆ ಕೊಟ್ಟಿದೆ. ಆ ತರದ ಕೆಲವೊಂದು ಪ್ರಕರಣ ನಿನ್ನೆನೆ ಅವರು ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂತ 2 ಡಿಸಿಷನ್ಸ್ನ ಅವರು ತೆಗೆದುಕೊಂಡು ಬಂದಿದ್ರು, ಆದೇಶದ ಪ್ರತಿಯನ್ನ. ಆಗ ಅಲ್ಲಿ ಪ್ರಸನ್ನ ಕುಮಾರ್ ಅವರು ನಮಗೂ ಅದ್ರ ಕಾಪಿ ಕೊಡಿ ಅಂದಾಗ ನಾನೇನು ಕೊಡಬೇಕು ಅಂತಿಲ್ಲ, ಇದನ್ನ ಬಹಳ ಕಷ್ಟಪಟ್ಟು ನಾನು ತೆಗೆದುಕೊಂಡು ಬಂದಿರುವಂಥದ್ದು, ಆದ್ರೂ ನಾನು ಕೊಡ್ತಿದ್ದೀನಿ ಅನ್ನುವಂತ ಅವ್ರು ಹೇಳಿದ್ರು. ಬಹುಶಃ ಅದೇ ತೆರಣ ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಅನ್ನುವಂತನ್ನ ಅವ್ರೀಗ ಉಲ್ಲೇಖ ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಅಗೈನ್ ನಾನು ಅದು ಒಂದು ಯಾವುದು ಈ 3 ದಿನ ಸಾಕ್ಷಿಗಳ ಹೇಳಿಕೆ ವಿಳಂಬ ಮಾಡಿದ್ದಕ್ಕೆ ಅನ್ನುವಂಥದ್ದು ಒಂದು. ಎರಡನೇದು ನಾನು ಈಗ ತಾನೇ ಹೇಳಿದಾಗೆ ಬಹುಶಃ ಈ ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಈ ಬೇಲ್ ವಿಚಾರವಾಗಿನೂ ಕೂಡ ಸುಪ್ರೀಂ ಕೋರ್ಟ್ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿತ್ತು. ತೀವ್ರ ಅಸಮಾಧಾನವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಅಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಸೆಷನ್ಸ್ ಕೋರ್ಟ್, ಹೈಕೋರ್ಟ್ ಅಲ್ಲೇ ಅದೇನು ಬೇಲನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ಈ ದೊಡ್ಡ ಹೈಪ್ ಕ್ರಿಯೇಟ್ ಆದಂತ ಕೆಲ ಪ್ರಕರಣಗಳು ಏನಿರುತ್ತೆ
ಸೊ ಅಂತಹ ಪ್ರಕರಣಗಳಿಗೆ ಬೇಲ್ ಕೊಡುವಂತ ನಿಟ್ಟಿನಲ್ಲಿ ಅವಕಾಶ ಇದ್ರೂ ನ್ಯಾಯಾಧೀಶರು ಹಿಂದೆ ಮುಂದೆ ನೋಡ್ತಾರೆ ಅನ್ನುವಂಥದ್ದನ್ನ, ಅಂದ್ರೆ ಬೇರೆ ತರನ ಅಂತ ಭಾವನೆ ಬರ್ಬಿಡುತ್ತೆ ಅನ್ನುವಂಥ ರೀತಿಯಾಗಿನೋ ಆ ಥರ ಯೋಚನೆ ಮಾಡ್ತಾರೆ ಅನ್ನುವಂಥ ರೀತಿಯಾಗಿ ಹಾಗಾಗಿ ಈ ತರದ ಡಿಸಿಷನ್ಸ್ ಕೊಟ್ಟಿರ್ಬೋದು ಅಥವಾ ಈ ತರದ ಒಂದು ಸೂಚನೆ ಕೊಟ್ಟಿರ್ಬೋದು ಸುಪ್ರೀಂ ಕೋರ್ಟ್. ಅಲ್ಲೇ ಏನಾದ್ರು ಕೊಡೋಕೆ ಅವಕಾಶ ಇದ್ರೆ ಕೊಟ್ಬಿಡಿ ಅಲ್ಲೇ ಅನ್ನುವಂಥ ಆ ಸಂದರ್ಭದಲ್ಲೆಲ್ಲ ವಿಶ್ಲೇಷಣೆ ಆಗಿತ್ತು ಆ ರೀತಿಯಾಗಿ. ಸೊ ಅದೇ ಮಾತನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ, ಹೈಕೋರ್ಟ್ಗೆ ಇವ್ರುಗಳಿಗೆ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಹೇಳಿದೆ. ಹಾಗಾಗಿ ನೀವು ಕೂಡ ಕೊಡ್ಬೋದು, ಅದನ್ನ ತಡ ಮಾಡೋಕೆ ಹೋಗ್ಬೇಡಿ ಅನ್ನುವಂಥದ್ದನ್ನ. ಆಮೇಲೆ ಇದರಲ್ಲಿ ದರ್ಶನ್ ವಿಚಾರವಾಗಂತೂ ಇವರನ್ನ ಬೇಕು ಅಂತಾನೆ ಸಿಕ್ಕಾಕ್ಸುವಂತ ಪ್ರಯತ್ನ ಆಗಿದೆ. ಹಾಗಾಗಿ ದರ್ಶನ್ ಇಲ್ಲಿ ಬೇಲ್ ಪಡೆಯುವಂತ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅರ್ಹರಿದ್ದಾರೆ. ಹಾಗಾಗಿ ನೀವು ಅದನ್ನ ನೋಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ನೀವು ಬೇಲ್ ಕೊಡಕ್ಕೆ ನಿಮ್ಗೆ ಅವಕಾಶ ಇದೆ ಅನ್ನುವಂಥ, ಬಟ್ ದರ್ಶನ್ ಅವರಿಗೆ ಕೊಡಬೇಕು ಅನ್ನುವಂಥ ವಿಚಾರವನ್ನ. ಆಮೇಲೆ ಬಹಳಷ್ಟು ಈ ಸಾಕ್ಷಿಗಳ ಹೇಳಿಕೆಗಳಿಗೆ ಸಂಬಂಧಪಟ್ಟಾಗಿನೂ ಕೂಡ ಮೊದಲು ಅವ್ರು ಕೊಟ್ಟಂತ ಹೇಳಿಕೆ, ಅದಾದ ನಂತರದಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ಕೂಡ ಸಿ ವಿ ನಾಗೇಶ್ ಅವರು ಕೆಲ ಸಾಕ್ಷಿಗಳ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ. ಚಿಕ್ಕಣ್ಣ ಅವ್ರ ವಿಚಾರವಾಗಿನೂ ಕೂಡ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಏನಿದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಅಂದ್ರೆ ಚಿಕ್ಕಣ್ಣ ಈ ಪ್ರಕರಣದಲ್ಲಿ ಅವ್ರೇನು ಶೆಡ್ಡಿಗೆ ಬಂದಂಥದ್ದು ಮತ್ತೊಂದಿಲ್ಲ, ಅವ್ರೇನು ಸ್ಟೋನಿ ಬ್ರೂಕ್ಸ್ ಹೋಟೆಲ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಹೋದಂಥವ್ರು. ಬಟ್ ವಿಚಾರ ಅಂದ್ರೆ ಚಿಕ್ಕಣ್ಣ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಪವನ್ ಮತ್ತೋರ್ವ ಆರೋಪಿ ಇದಾನಲ್ಲ, ಸೊ ಆತ ದರ್ಶನ್ಗೆ ಬಂದು ಒಂದು ಮೊಬೈಲ್ ಅಲ್ಲಿ ಏನೋ ತೋರಿಸ್ತಾ ಅದಾದ ನಂತರದಲ್ಲಿ ದರ್ಶನ್ ಹೊರಟೋದ್ರು, ಈ ತರದ್ದೇನೋ ಆತ ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಅದೆಲ್ಲವೂ ಕೂಡ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ನಲ್ಲೇ ವ್ಯತ್ಯಾಸ ಇದೆ. ಆಮೇಲೆ ಚಿಕ್ಕಣ್ಣ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮೇಲೇನು ಕೂಡ ಅಂದ್ರೆ ಇವರೆಲ್ಲ ಚಿಕ್ಕಣ್ಣ ಸೇರಿದಾಗೆ ಉಳಿದಂತವ್ರು ಕೆಲವರು ಸಿನಿಮಾ ಡಿಸ್ಕಷನ್ಗೆ ಅಂತ ಬಂದಂಥದ್ದು ಅನ್ನೋಂತ ಹೇಳಿದ್ದಾರೆ. ಅದಾದ ನಂತರ ಇವರೆಲ್ಲ ಊಟಕ್ಕೆ ಹೋದಂಥದ್ದು, ಏನು ಒಂದ್ ಕಡೆ ಹೋಗಿ ಎಲ್ಲ ಕೂತ್ಕೊಂಡು ಊಟಕ್ಕೆ ಹೋಗ್ಬಿಟ್ರೆ ಅದು ಸಂಚು ಅನ್ನುವಂಥ ರೀತಿಯಾಗಿ ಅದನ್ನು ಪರಿಗಣಿಸಕ್ಕಾಗುತ್ತಾ? ಯಾಕಂದ್ರೆ ಪೊಲೀಸರು ಏನು ಉಲ್ಲೇಖ ಮಾಡಿದ್ರು ಅಥವಾ ಚಾರ್ಜ್ ಶೀಟ್ ನಲ್ಲಿ ಅಂತ ಅಂದ್ರೆ ಇವರೆಲ್ಲ ಸ್ಟೋನಿ ಬ್ರೂಕ್ಸಿಗೆ ಹೋದ್ರು, ಅಲ್ಲಿ ಕೊಲೆ ಆದಂತ ನಂತರದಲ್ಲಿ ಅದನ್ನ ಹೇಗೆ ಮುಚ್ಚಾಕ್ಬೇಕು ಅಥವಾ ಕೊಲೆಗಿಂತ ಮುನ್ನ ಆತನನ್ನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವನಿಗಿದೆ ಇವತ್ತು ಹಬ್ಬ ಅನ್ನುವಂಥ ರೀತಿಯಾಗಿ ಹೊರಟಿದ್ದು, ಇವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡ್ಕೊಂಡು ಇಂಥ ಕೃತ್ಯ ಎಸಗಿದ್ರು ಅನ್ನುವಂಥದ್ದು ಆರೋಪ. ಬಹುಶಃ ಅದ್ ಹೆಂಗೆ ನೀವು ಸಂಚು ಅಂತೇಳಿ ಅದನ್ನ ಪರಿಗಣಿಸಕ್ಕಾಗುತ್ತೆ ಅನ್ನುವಂಥದ್ದನ್ನ ಇವತ್ತು ಸಿ ವಿ ನಾಗೇಶ್ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಕೂಡ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ, ಸೊ ಇದು ಓವರ್ ಆಲ್ ಆಗಿ ಹೇಗೆ ನಡೀತಾ ಇದೆ ಅಂತ ಅಂದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ಲೋಪಗಳಾಗಿದೆ ಅನ್ನುವಂತನ್ನ ಮೊದಲಿಗೆ ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಬಹಳಷ್ಟು ಲೋಪಗಳಾಗಿದೆ ಅನ್ನುವಂತನ್ನ ಮೊದಲಿಗೆ ಇವರು ಜಡ್ಜ್ಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅಂಥದ್ದೇನಾದ್ರೂ ಜಡ್ಜ್ಗೆ ಮನದಟ್ಟಾದಂತ ನಂತರದಲ್ಲಿ ಬೇರೆ ಬೇರೆ ತೆರನಾಗಿ ಏನು ಈ ಪ್ರಕರಣದಲ್ಲಿ ಲೋಪ ಆಗಿರೋದು, ದರ್ಶನ್ ಅವರನ್ನು ಸಿಕ್ಕಾಕ್ಸುವಂತದ್ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನ ಅದನ್ನ ರೂಪಿಸುವಂತ ಪ್ರಯತ್ನದಲ್ಲಿ ವಕೀಲರು ಹೋಗ್ತಾರೆ. ಅದೊಂದು ಪಿಕ್ಚರ್ ಏನು ಅನ್ನುವಂಥದ್ದು ನಮ್ಗೆ ಈಗಲೇ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಈಗ ನಡೀತಾ ಇರುವಂಥದ್ದು ವಿಶ್ಲೇಷಣೆ. ಅಂದ್ರೆ ಈ ಮುಂದೆ ಈ ಪ್ರಕರಣದ ಸಂದರ್ಭದ ಬೇಲ್ ಆಗಿರ್ಬೋದು ಅಥವಾ ಮುಂದೆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಇದನ್ನ ಹೇಗೆ ಈ ಪ್ರಕರಣವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಒಂದು ಪಿಕ್ಚರ್ ಈಗಲೇ ನಮಗೆ ಗೊತ್ತಾಗ್ತಿದೆ ಅನ್ನುವಂಥದ್ದನ್ನ ನಾವು ಹಿರಿಯ ಪ್ರತಿನಿಧಿ ಹೇಳ್ತಾ ಇದ್ರು. ಬಹುತೇಕ ಅದೇ ರೀತಿಯಾಗಿ ಇದು ಸಾಕ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಸೊ ಈ ಮುಖೇನವಾಗಿ ದರ್ಶನ್ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾಗಿನೂ ಕೂಡ ಅವರ ಪಾತ್ರ ಇಲ್ಲ, ಬೇಕು ಅಂತ ಸಿಕ್ಕಾಕ್ಸುವಂತ ಕೆಲಸ ಆಗಿದೆ ಅನ್ನುವಂಥದ್ದನ್ನ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ತನಿಖೆಯ ಲೋಪಗಳು ಏನು ಅನ್ನುವಂತ ಮೊದಲ ಹಂತದಲ್ಲಿ ನ್ಯಾಯಾಧೀಶರುಗಳ ಮುಂದೆ ಇಡುವಂತ ಪ್ರಯತ್ನ ಸಿ ವಿ ನಾಗೇಶ್ ಅವ್ರ ಕಡೆಯಿಂದ ಆಗ್ತಾ ಇದೆ. ಹಾಗಂತ ಇದೇ ಅಂತಿಮನ ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ SPB ಕೂಡ ಈಗ ಪ್ರತಿವಾದವನ್ನ ಹೂಡೋರಿದ್ದಾರೆ. ಅವರು ಕೂಡ ಈಗ ಸಿ ವಿ ನಾಗೇಶ್ ಅವರು ಹೂಡಿರುವಂತ ಅಥವಾ ಇಟ್ಟಿರುವಂತ ಪ್ರತಿ ಪಾಯಿಂಟ್ಸ್ಗೆ ಉತ್ತರ ಕೊಡೋಕೆ ಅವರಿಗೂ ಕೂಡ ಅವಕಾಶ ಇದೆ. ಸೊ ಇದು ಯಾಕೊಂದು ಲೋಪ ಅಲ್ಲ, ಪ್ರಮುಖವಾಗಿ ಇವರು ತಗಲಾಕೊಂಡಂತ ನಂತರದ ದಿನಗಳಲ್ಲಿ ಅಂದ್ರೆ ಒಂದೆರಡು ದಿನ ಸಮಯ ಇವರು ವ್ಯರ್ಥ ಆದಂತದ್ದು ಅಥವಾ ವ್ಯರ್ಥ ಅನ್ನುವಂಥ ರೀತಿಯಾಗಿ ಏನ್ ಹೇಳ್ತಾರೆ ಅಂದ್ರೆ ಸಮಯ ಯಾಕೆ 2 ದಿನ ನಾವು ಹೋಗೋಕ್ಕಾಗಿಲ್ಲ, ಸಾಕ್ಷಿ ನಂಬರ್ 69 ಬಿಟ್ರೆ ಬೇರೆ ಸಾಕ್ಷಿಗಳೇ ಇಲ್ಲಲ್ಲ, ಹೀಗಾಗಿ ಈ ಕೇಸ್ನಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸೋದಕ್ಕೆ ಇವರು ಬಹಳ ವಿಳಂಬ ಮಾಡಿದ್ದಾರೆ. ಸಾಕ್ಷಿ ನಂಬರ್ 69 ಬಿಟ್ರೆ ಬೇರೆ ಸಾಕ್ಷಿಗಳೇ ಇದರಲ್ಲಿ ಇರಲಿಲ್ಲ. ರಿಮಾಂಡ್ ಅರ್ಜಿಯಲ್ಲೂ ಕೂಡ ಅದನ್ನೇ ಅವರು ಬೇರೆ ಸಾಕ್ಷಿಗಳ ವಿಚಾರವನ್ನೇನು ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಯೇ ಇರಲಿಲ್ಲ ಅನ್ನುವಂಥದ್ದನ್ನು ಕೂಡ ಸಿ ವಿ ನಾಗೇಶ್ ಅವರು ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.